ಹಲೋ ವಿದ್ಯಾರ್ಥಿಗಳೇ, ವಿಜ್ಞಾನ ವಿತ್ ಪುಷ್ಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ವಿಜ್ಞಾನ ವಿಷಯದ ಜೀವಶಾಸ್ತ್ರ ವಿಭಾಗದ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಪಾಠದ ಬಹು ನಿರೀಕ್ಷಿತ ಪ್ರಶ್ನೆಗಳು ಮತ್ತು ಯಾವ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೆಯಬೇಕು ಮತ್ತು ಎಷ್ಟು ಉತ್ತರವನ್ನು ಬರೀಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ, ಹಾಗಾಗಿ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಈ ಪಾಠದಲ್ಲಿ 100% ಸ್ಕೋರ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಬೇಕೆಂಬುದು ನಮ್ಮ ಚಾನಲ್ನ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಪಾಠ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಠ ಹಾಗೂ ತುಂಬ ಈಸಿಯಾಗಿ ಸ್ಕೋರ್ ಮಾಡುವಂತಹ ಪಾಠ. ಪಾಸಿಂಗ್ ಲೆವೆಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರುವಂತಹ ಕಾನ್ಸೆಪ್ಟ್. ಹಾಗಾದರೆ ಬನ್ನಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂತಾನೋತ್ಪತ್ತಿಯಲ್ಲಿ 2 ವಿಧ: ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ. ಮೊದಲಿಗೆ ಮಾನವರಲ್ಲಿ ಸಂತಾನೋತ್ಪತ್ತಿ ಭಾಗದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣವೊಂದು ಮಗುವಾಗಿ ಬೆಳೆಯಲು ಜರಾಯುವು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಅಥವಾ ಇದೇ ಕ್ವಶನ್ ಅನ್ನು ಬೇರೆ ರೀತಿಯಾಗಿ ಕೂಡ ಕೇಳಬಹುದು. ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಕೂಡ ಕೇಳಬಹುದು. ಇನ್ನು ಜರಾಯುವಿನ ರಚನೆಯನ್ನು ನೋಡೋದಾದರೆ, ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯ ಒಳಗೆ ಹುದುಗಿಕೊಂಡಿದೆ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೈಗಳನ್ನು ಸುತ್ತುವರೆದಂತೆ ರಕ್ತಾವಕಾಶಗಳು ಕಂಡುಬರುತ್ತವೆ. ಇನ್ನು ಜರಾಯುವಿನ ಕಾರ್ಯಗಳನ್ನು ನೋಡೋದಾದರೆ, ತಾಯಿಯ ದೇಹದಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನು ಪ್ಲಾಸೆಂಟಾ ಮೂಲಕ ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕಲಾಗುತ್ತದೆ. ಇದು ಜರಾಯುವಿನ ಕಾರ್ಯಗಳು. ಓಕೆ, ನೆಕ್ಸ್ಟ್ ಕ್ವಶನ್. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ವೈರಸ್ ಮೂಲಕ ಹರಡುವ ರೋಗಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿ ಒಂದು ಕ್ವಶನ್ ಅನ್ನು ಕೇಳಿದರೆ, ವೈರಸ್ ಮೂಲಕ ಹರಡುವಂತಹ ರೋಗ ಅಂತ ಹೇಳಿದ್ರೆ ಅದು ಏಡ್ಸ್ ಮತ್ತು ಪ್ರಜನಾಂಗದ ಮೇಲಿನ ಗುಳ್ಳೆಗಳು. ಇದೇ ಕ್ವಶನ್ ಅನ್ನು ಬ್ಯಾಕ್ಟೀರಿಯಾ ಮೂಲಕ ಹರಡುವ ರೋಗಗಳು ಅಂತಲೂ ಕೂಡ ಕೇಳ್ಬೋದು. ಬ್ಯಾಕ್ಟೀರಿಯಾ ಮೂಲಕ ಹರಡ್ತಕ್ಕಂಥ ರೋಗಗಳು ಅಂತ ಹೇಳಿದಾಗ ಗೊನೋರಿಯಾ ಮತ್ತು ಸಿಫಿಲಿಸ್, ಈ ರೋಗಗಳು ಬ್ಯಾಕ್ಟೀರಿಯಾ ಮೂಲಕ ಹರಡ್ತಕ್ಕಂಥ ರೋಗಗಳು. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಮಾನವರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರುತ್ತವೆ ಏಕೆ? ನೋಡಿ ವಿದ್ಯಾರ್ಥಿಗಳೇ, ಈ ಕ್ವಶನ್ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ವೀರ್ಯಾಣುಗಳ ಉತ್ಪಾದನೆಗೆ ಕಡಿಮೆ ಉಷ್ಣತೆಯ ಅಗತ್ಯವಿದೆ. ಕಿಬ್ಬೊಟ್ಟೆಯ ಕೆಳಭಾಗದ ಉಷ್ಣತೆಯು ದೇಹದ ಉಷ್ಣತೆಗಿಂತ ಸುಮಾರು 2ರಿಂದ 2.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತೆ. ವೀರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನು ನಿರ್ವಹಿಸುವ ಸಲುವಾಗಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರುತ್ತವೆ. ಓಕೆ, ಮೂವ್ ಟು ನೆಕ್ಸ್ಟ್ ಕ್ವಶನ್. ಲೈಂಗಿಕ ಸಂತಾನೋತ್ಪತ್ತಿಯು ಮರಿಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟುಮಾಡುತ್ತದೆ ಏಕೆ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಜೀವಿಗಳ ಸಮ್ಮಿಲನ ಆಗುತ್ತೆ. ಇದರಿಂದ ರೂಪುಗೊಂಡಂಥ ಯುಗ್ಮಜವು 2 ಪೋಷಕರ DNA ಒಳಗೊಂಡಿರುತ್ತೆ. ಇದರಲ್ಲಿ 2 ಲಿಂಗಾಣುಗಳ ನಡುವೆ DNA ವಿನಿಮಯ ನಡೆದು ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುತ್ತೆ. ಹಾಗಾಗಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಹೆಚ್ಚು. ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಪೋಷಕ ಜೀವಿಯನ್ನು ಒಳಗೊಂಡಿರುವ ಕಾರಣ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಕಡಿಮೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಬ್ಬ ಮಹಿಳೆಯು ಕಾಪರ್ ಟೀಯನ್ನು ಬಳಸುತ್ತಿದ್ದರೆ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅವಳನ್ನು ರಕ್ಷಿಸಲು ನೆರವಾಗುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನೋಡಿ, ಇದು ಸ್ವಲ್ಪ ಯೋಚನೆ ಮಾಡಿ ಉತ್ತರ ನೀಡಬೇಕಾದಂಥ ಕ್ವಶನ್ನು. ಇಲ್ಲ, ಯಾಕೆಂದರೆ ಇದು ಒಂದು ಗರ್ಭನಿರೋಧಕ ಸಾಧನವಾಗಿದ್ದು ಇದು ಯಾವುದೇ ದೇಹದ ದ್ರವಗಳ ಸಂಪರ್ಕವನ್ನು ತಡೆಯುವುದಿಲ್ಲ. ಹಾಗಾಗಿ ಕಾಪರ್ ಟೀಯನ್ನು ಬಳಸುತ್ತಿರುವ ಮಹಿಳೆಗೆ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ನೆಕ್ಸ್ಟ್ ಕ್ವಶನ್.
ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ? ಈ ಕ್ವಶನನ್ನು ಇನ್ನೂ ಬೇರೆ ರೀತಿಯಲ್ಲಿ ಕೂಡ ಕೇಳಬಹುದು. ಸ್ತ್ರೀಯರಲ್ಲಿ ಋತುಚಕ್ರವು ಹೇಗೆ ಉಂಟಾಗುತ್ತದೆ? ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನು ಸಜ್ಜುಗೊಳಿಸಿಕೊಳ್ಳುತ್ತದೆ. ಇದು ತನ್ನ ಒಳಸ್ತರಿಯನ್ನು ದಪ್ಪವಾಗಿಸಿಕೊಂಡು ಸ್ಪಂಜಿನಂತಾಗುತ್ತದೆ. ಅಂಡವು 1 ದಿನಗಳವರೆಗೆ ಬದುಕಿರುತ್ತದೆ. ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಈ ಚಕ್ರವು ಪ್ರತಿ ತಿಂಗಳು ನಡೆಯುತ್ತದೆ. ಇದನ್ನೇ ನಾವು ಋತುಚಕ್ರ ಎಂದು ಕರೆಯುತ್ತೇವೆ. ಋತುಚಕ್ರ ಎಂದರೇನು ಅಂತ 2 ಮಾರ್ಕ್ಸಿಗೆ ಕೇಳಿದಾಗ ನೀವು ಕೊನೆಯ ಪಾಯಿಂಟನ್ನು ಮಾತ್ರ ಬರೆದ್ರೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಕ್ವಶನ್. ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಕೆಗಳ ಕಾರ್ಯವನ್ನು ತಿಳಿಸಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇದಕ್ಕೆ ಆನ್ಸರ್ ನೋಡೋದಾದರೆ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಕೆಗಳು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ. ವೀರ್ಯನಾಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಮೇಲಿನ ಚಿತ್ರವನ್ನು ಗಮನಿಸಿ ಮತ್ತು A, B ಎಂದು ಗುರುತಿಸಿರುವ ಭಾಗಗಳನ್ನು ಗುರುತಿಸಿ ಮತ್ತು ಅವುಗಳ ಕಾರ್ಯವನ್ನು ತಿಳಿಸಿ. ಇಲ್ಲಿ A ಭಾಗ ಗರ್ಭಕೋಶವಾಗಿದ್ದು B ಭಾಗ ಅಂಡಾಶಯವಾಗಿರುತ್ತೆ. ಇನ್ನು ಗರ್ಭಕೋಶದ ಕಾರ್ಯವನ್ನು ನೋಡೋದಾದರೆ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ. ಭ್ರೂಣದ ಬೆಳವಣಿಗೆ ಮತ್ತು ಪೋಷಣೆಗೆ ಸಹಕಾರಿಯಾಗಿದೆ. ಅಂಡಾಶಯದ ಕಾರ್ಯವನ್ನು ನೋಡೋದಾದರೆ ಅಂಡಾಶಯವು ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತೆ, ಅಂದರೆ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಸ್ತ್ರೀಯ ಹದಿಹರೆಯದಲ್ಲಿ ಆಗುವ ಬದಲಾವಣೆಗಳಿಗೆ ಕಾರಣವಾಗಿರುವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ, ಅಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಎನ್ನುವಂತಹ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಮೂವ್ ಟು ನೆಕ್ಸ್ಟ್ ಕ್ವಶನ್. A ಮತ್ತು B ಎಂಬ ಹೂಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಮತ್ತು ಏಕೆ? ನೋಡಿ ಮಕ್ಕಳ, ಇದು ಒಂದು ಚಿತ್ರಾಧಾರಿತ ಪ್ರಶ್ನೆ ಅಂತ ಹೇಳಿ ಕರಿತೀವಿ. ಚಿತ್ರಾಧಾರಿತ ಪ್ರಶ್ನೆ ಅಂದರೆ ಚಿತ್ರಗಳನ್ನು ಕೊಟ್ಟು ಉತ್ತರವನ್ನು ಪಡ್ಕೊಳ್ತಕ್ಕಂಥದ್ದು. ನಮ್ಮ SSLC ಎಕ್ಸಾಮ್ನಲ್ಲಿ 12 ಅಂಕಗಳಿಗೆ ಚಿತ್ರಗಳಿದ್ದರೆ 4 ಅಂಕಗಳಿಗೆ ಚಿತ್ರಾಧಾರಿತ ಪ್ರಶ್ನೆಗಳು ಒಳಗೊಂಡಿರುತ್ತೆ. ಇನ್ನು ಈ ಕ್ವಶನ್ಗೆ ಆನ್ಸರನ್ನು ನೋಡೋದಾದರೆ ಆನ್ಸರ್ A ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತೆ. ಯಾಕೆ ಅಂದರೆ A ಹೂವಿನಲ್ಲಿ ಕೇಸರಗಳು ಮತ್ತು ಅಂಡಾಶಯ ಎರಡನ್ನೂ ಒಳಗೊಂಡಿರೋದ್ರಿಂದ ಹೂವು A ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತೆ. ಓಕೆ, ಮೂವ್ ಟು ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಬೀಜದಳದ ಚಿತ್ರದಲ್ಲಿ A ಮತ್ತು B ಎಂದು ಗುರುತಿಸಿರುವ ಭಾಗಗಳನ್ನು ಗುರುತಿಸಿ. ಓಕೆ, ಎ ಭಾಗವನ್ನು ನೋಡೋದಾದರೆ ಪ್ರಥಮ ಕಾಂಡ ಅಂತ ಹೇಳಿ ಕರಿತೀವಿ ಅಥವಾ ಭವಿಷ್ಯದ ಕಾಂಡ ಅಂತ ಕರಿತೀವಿ. ಇನ್ನು ಬಿ ಭಾಗವನ್ನು ನೋಡೋದಾದರೆ ಪ್ರಥಮ ಮೂಲ ಅಥವಾ ಭವಿಷ್ಯದ ಬೇರು ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ತೋರಿಸುವ ಚಿತ್ರವನ್ನು ಬರೆದು ಪರಾಗನಳಿಕೆಯನ್ನು ಗುರುತಿಸಿ. ಈ ಚಿತ್ರವನ್ನು 2 ಅಂಕಗಳಿಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ. 1.5 ಅಂಕ ಚಿತ್ರವನ್ನು ಬಿಡಿಸುವಿಕೆಗಿದ್ರೆ, ಅರ್ಧ ಅಂಕ ಭಾಗವನ್ನು ಗುರುತಿಸುವಿಕೆಗೆ ಇರುತ್ತೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ನು ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಗೆ ಬಂದರೆ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನ ಕೇಳ್ತಾರೆ ವಿದ್ಯಾರ್ಥಿಗಳೇ. ಅದ್ಯಾವುದು ಅಂದರೆ ಪರಾಗಸ್ಪರ್ಶ ಎಂದರೇನು, ಪರಾಗಸ್ಪರ್ಶದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳೇನು ಅಂತ ಹೇಳಿ ಕ್ವಶನನ್ನು ಕೇಳ್ತಾರೆ. ಅದಕ್ಕೆ ಆನ್ಸರನ್ನು ನೋಡೋದಾದರೆ ಕೇಸರದಿಂದ ಪರಾಗವನ್ನು ಶಲಾಕಾಗ್ರಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯೇ ಪರಾಗಸ್ಪರ್ಶ. ಪರಾಗವು ಹೆಣ್ಣು ಲಿಂಗಾಣುಗಳನ್ನು ತಲುಪಲು ಪರಾಗರೇಣುವಿನಿಂದ ಪರಾಗನಾಳವು ಬೆಳೆಯುತ್ತದೆ. ಇನ್ನು ನಿಷೇಚನ ಯಾವ ರೀತಿ ಆಗುತ್ತೆ ಅಂತ ನೋಡೋದಾದರೆ ಪರಾಗನಳಿಕೆಯ ಮೂಲಕ ಪರಾಗರೇಣುವು ಅಂಡಾಶಯವನ್ನು ತಲುಪುತ್ತದೆ ಮತ್ತು ಅಂಡಾಣುವಿನ ಜೊತೆ ಸಂಯೋಗ ಹೊಂದುತ್ತದೆ, ಯುಗ್ಮಜ ಉಂಟಾಗುತ್ತದೆ. ಅಂಡಾಣು ಬೀಜವಾಗಿ ಪರಿವರ್ತನೆ ಹೊಂದುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಇಷ್ಟನ್ನು 3 ಅಂಕಗಳಿಗೆ ಕೇಳಲಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಗೆ ಬಂದಾಗ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ.
ಓಕೆ, ನೆಕ್ಸ್ಟ್ ಕ್ವಶನ್. ದ್ವಿವಿದಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆ ಕೊಡಿ ಅಂತ ಹೇಳಿ ಕೇಳಿದರೆ ವಿದ್ಯಾರ್ಥಿಗಳೇ. ಅದಕ್ಕೆ ಆನ್ಸರ್ ಬಂದು ಅಮೀಬಾ ಮತ್ತು ಲಿಶ್ಮೇನಿಯಾ. ಅಮೀಬಾ ಮತ್ತು ಲಿಶ್ಮೇನಿಯಾ ದ್ವಿವಿದಳನದ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಮೇಲಿನ 2 ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂತಾನೋತ್ಪತ್ತಿ ವಿಧಾನಗಳು ಒಂದೇ ರೀತಿಯಾಗಿದೆಯೋ ಅಥವಾ ಪರಸ್ಪರ ಭಿನ್ನವಾಗಿದೆಯೋ? ನಿಮ್ಮ ಉತ್ತರಕ್ಕೆ ಸಮರ್ಥನೆಯನ್ನು ಬರೆಯಿರಿ. ನೋಡಿ ವಿದ್ಯಾರ್ಥಿಗಳೇ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡೋದಾದರೆ ಸ್ಪೈರೋಗೈರಾ ತುಂಡರಿಕೆ ವಿಧಾನದಿಂದ ಸಂತಾನೋತ್ಪತ್ತಿಯನ್ನು ನಡೆಸುತ್ತದೆ. ಬೆಳವಣಿಗೆ ಹೊಂದಿದ ನಂತರ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತದೆ. ಈ ತುಂಡುಗಳು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತವೆ. ಇನ್ನು ಪ್ಲನೇರಿಯಾದಲ್ಲಿ ನೋಡೋದಾದರೆ ಪ್ಲನೇರಿಯಾ ತಮ್ಮ ದೇಹದ ಭಾಗಗಳಿಂದ ಹೊಸ ಜೀವಿಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ವೇಳೆ ಈ ಜೀವಿ ಯಾವುದೋ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಆ ಪ್ರತಿ ಒಂದೊಂದು ಚೂರು ಕೂಡ ಒಂದು ಸಂಪೂರ್ಣ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತದೆ. ಇದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಅದು ಯಾವ ಥರ ಅಂತ ಅಂದರೆ, ಹೈಡ್ರಾದಲ್ಲಿ ಮೊಗ್ಗುವಿಕೆ ವಿಧಾನವು ಬ್ರಯೋಫಿಲಮ್ನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ನೋಡಿ ವಿದ್ಯಾರ್ಥಿಗಳೇ, ಹೈಡ್ರಾದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ ಮತ್ತು ಆ ಮೊಗ್ಗು ಸಂಪೂರ್ಣ ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತದೆ. ಆದರೆ ಬ್ರಯೋಫಿಲಮ್ನಲ್ಲಿ ಎಲೆಯ ಅಂಚಿನ ಉದ್ದಕ್ಕೂ ಕುಳಿಗಳಲ್ಲಿ ಮೊಗ್ಗುಗಳು ಉತ್ಪತ್ತಿಯಾಗಿ ಆ ಮೊಗ್ಗುಗಳು ಮಣ್ಣಿನಲ್ಲಿ ಬಿದ್ದು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತವೆ. ಓಕೆ, ಮೂಟು ನೆಕ್ಸ್ಟ್ ಕ್ವಶನ್. ಈ ಚಿತ್ರದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧವನ್ನು ತಿಳಿಸಿ. ಈ ಚಿತ್ರದಲ್ಲಿ ಕಂಡುಬರ್ತಕ್ಕಂಥ ಸಂತಾನೋತ್ಪತ್ತಿಯ ವಿಧ ಯಾವುದು ಅಂದರೆ ಬೀಜಕಗಳ ಉತ್ಪಾದನೆ. ಯಾಕಂದರೆ ಆ ಚಿತ್ರ ಕೊಟ್ಟಿರೋದು ರೈಜೋಪಸ್ನ ಚಿತ್ರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಉದಾಹರಣೆಗೆ ಬ್ರಯೋಫಿಲಮ್ನ ಎಲೆಯ ಚಿತ್ರವನ್ನು ಕೊಟ್ಟು ಇದು ಯಾವ ರೀತಿಯ ಸಂತಾನೋತ್ಪತ್ತಿಯ ವಿಧ ಅಂತ ಹೇಳಿ ಕೂಡ ಕೇಳ್ಬೋದು. ಆವಾಗ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಹೈಡ್ರಾದಲ್ಲಿ ಮೊಗ್ಗುವಿಕೆ ಪ್ರಕ್ರಿಯೆ ನಡೆಯುತ್ತೆ. ಪ್ಲಾಸ್ಮೋಡಿಯಂ ಇದು ಒಂದು ಮಲೇರಿಯಾವನ್ನು ಉಂಟು ಮಾಡ್ತಕ್ಕಂಥ ಪರೋಪಜೀವಿ ವಿದ್ಯಾರ್ಥಿಗಳೇ. ಈ ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ಪ್ರಕ್ರಿಯೆ ನಡೆಯುತ್ತೆ ವಿದ್ಯಾರ್ಥಿಗಳೇ. ಓಕೆ, ಮೂಟು ನೆಕ್ಸ್ಟ್ ಕ್ವಶನ್. ಸಸ್ಯಗಳಲ್ಲಿನ ಕಾಯಜ ರೀತಿಯ ಸಂತಾನೋತ್ಪತ್ತಿಯು ಕೃಷಿ ಕ್ಷೇತ್ರಕ್ಕೆ ಹೇಗೆ ಉಪಯುಕ್ತವಾಗಿದೆ? ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಅನೇಕ ರೀತಿಯಲ್ಲಿ ಕೇಳಬಹುದು ವಿದ್ಯಾರ್ಥಿಗಳೇ. ಕಾಯಜ ಸಂತಾನೋತ್ಪತ್ತಿ ರೈತರಿಗೆ ಹೇಗೆ ವರದಾನವಾಗಿದೆ ಅಂತ ಕೂಡ ಕ್ವಶನ್ನ ಕೇಳ್ಬೋದು. ಅಥವಾ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳೇನು ಅಂತ ಕೂಡ ಕೇಳ್ಬೋದು ವಿದ್ಯಾರ್ಥಿಗಳೇ. ಇದಕ್ಕೆ ಆನ್ಸರನ್ನು ನೋಡೋದಾದರೆ, ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಈ ವಿಧಾನವನ್ನು ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು, ಗುಲಾಬಿಯಂತಹ ಅನೇಕ ಸಸ್ಯಗಳನ್ನು ಬೆಳೆಸಲು ಬಳಸಲಾಗುತ್ತದೆ. ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಆನುವಂಶೀಯವಾಗಿ ಪೋಷಕ ಸಸ್ಯವನ್ನು ಬಹುಮಟ್ಟಿಗೆ ಹೋಲುತ್ತವೆ. ಇಷ್ಟನ್ನು ಬರೆದ್ರೆ 2 ಅಂಕಗಳಿಗೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಇಲ್ಲಿಯವರೆಗೂ ಸಂತಾನೋತ್ಪತ್ತಿ ಪಾಠದ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದ ಬಹುನಿರೀಕ್ಷಿತ ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆಯಾಗ್ತೀನಿ. ಮತ್ತು ಇನ್ನೂ ಒಳ್ಳೆ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ವಿಜ್ಞಾನ ವಿಷಯ ಕಷ್ಟ ಅಲ್ಲ, ಕಷ್ಟಪಟ್ಟವರಿಗೆ ಮಾತ್ರ ಒಲಿತಕ್ಕಂಥ ಸಂಪತ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.